ಹಾಯ್ ಗಾಯ್ಸ್, ನಾನು ನಿಮ್ಮ ಮಾನಸಿ ಮಾತಾಡ್ತಾ ಇರೋದು. ನಾವು ಮೊನ್ನೆ ಸಂಗೊಳ್ಳಿಗೆ ಹೋಗಿರೋ ಎಪಿಸೋಡ್ನ ಎಲ್ಲರೂ ನೋಡಿರ್ತೀರ. ಸೊ ನಾನು ಕೂಡ ಮಿನಿ ಬ್ಲಾಗ್ನ ಮಾಡ್ಕೊಂಡಿದ್ದೆ, ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಇದ್ದಿಲ್ಲ. ಇವತ್ತು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾವು ಇಲ್ಲಿ ಬ್ಯಾಂಗ್ಳೂರಿಂದ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀವಿ. ಗಾಡಿಗೆಲ್ಲ ಪೂಜೆ ಮಾಡಿಕೊಂಡು ಫುಲ್ಲು ಶೀತ ಅಂದರೆ ಫುಲ್ಲು ಶೀತ. ಅಪ್ಪ ಇಲ್ಲೇ ಇಷ್ಟು ಬ್ಯಾಂಗ್ಳೂರಲ್ಲಿ ಇಷ್ಟು ಶೀತ ಇದೆ, ಇನ್ನು ಸಂಗೊಳ್ಳಿಲಿ ಇನ್ನು ಎಷ್ಟು ಶೀತ ಇರ್ಬೋದು ಹೇಳಿ. ಸಿಕ್ಕಾಪಟ್ಟೆ ಶೀತ ಇತ್ತು. ಹಾಗೆ ಎಲ್ಲರೂ ಕೂಡ ಗಾಡೀಲಿ ಬರಬೇಕಾದ್ರೆ ಹಾಯ್ ಮಾಡ್ಕೋತಾ ಬನ್ನಿ ಅಂತ ಹೇಳಿದ್ದೆ. ಸೊ ಎಲ್ಲರೂ ಕೂಡ ಅದೇ ರೀತಿಗೆ ಹಾಯ್ ಮಾಡ್ಕೋತಾ ಬಂದರು. ನಾವು ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ ಟ್ರಿಪ್ ಹೋಗ್ತಾ ಇದ್ವಿ. ಅದು ಎಲ್ಲ ನೆನಪಾಗೋಯ್ತು ನನಗೆ. ಫುಲ್ ಖುಷಿ ಆಯಿತು. ಸಿಕ್ಕಾಪಟ್ಟೆ ಎಂಜಾಯ್ ಕೂಡ ಮಾಡಿದ್ವಿ. ಎಲ್ಲರೂ ತುಂಬ ಜನ ನಾವು ಹೋಗಿದ್ದು. ಬಟ್ ಸಂಗೊಳ್ಳಿಲಿ ಅಂತೂ ಜಬರ್ದಸ್ತಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ. ಅಲ್ಲಿ ಅವ್ರು ನನಗೆ ಎಷ್ಟು ಸಪೋರ್ಟ್ ಮಾಡಿದ್ವು ಅಂದರೆ ನಮಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದರು. ನೀವಾಗ ನೋಡಿ ಲಾಸ್ಟ್ ವಿಡಿಯೋ ತನ ಎಷ್ಟು ನಮಗೆ ಸಪೋರ್ಟ್ ಮಾಡಿದರು ಅಂತ. ಫುಲ್ ಸಪೋರ್ಟ್ ಮಾಡಿದರು. ಹಾಗೆ ಡ್ಯಾನ್ಸ್ ಮಾಡಿದ್ವಿ. ಆ ಮ್ಯೂಸಿಕ್ಕೆಲ್ಲ ಹಾಕ್ಕೊಂಡು ಅಪ್ಪ ಏನು ಕುಂಟ ಅಂದರೆ ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಕುಂಟ. ಫುಲ್ ಬಾಡಿಯೆಲ್ಲ ಪೇನ್ ಆಗಿಬಿಡ್ತು. ನಾಳೆ ರಿಯಲ್ಸಲ್ಲಿ ಮಾಡಬೇಕು, ಶೂಟ್ ಮಾಡಬೇಕು ಅನ್ನೋದೇ ಮರ್ತೋಗ್ಬಿಟ್ಟಿದ್ವಿ, ಅಷ್ಟು ಕುಂದಾಡ್ಬಿಟ್ವಿ. ಫೈನಲಿ ನಾವು ಸಂಗೊಳ್ಳಿಗೆ ಬಂದ್ವಿ. ಅಲ್ಲೆಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ನೋಡಿ ಸಿಕ್ಕಾಪಟ್ಟೆ ದೊಡ್ಡ ಗ್ರೌಂಡು. ಆ ಸ್ಕೂಲ್ ಇದೆ, ಒಂದು ಸ್ಕೂಲ್ ಮುಂದೆ ದೊಡ್ಡ ಗ್ರೌಂಡಲ್ಲಿ ನಾವು ಅರೇಂಜ್ಮೆಂಟ್ ಮಾಡಿದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹೆವಿ ಬಿಸಿಲು ಅಂದರೆ ಬಿಸಿಲು, ಮಧ್ಯಾಹ್ನ ಎಲ್ಲ ಬಿಸಿಲು, ಬೆಳಗ್ಗೆ ಎಲ್ಲ ಫುಲ್ ಶೀತ. ಒಂಥರ ಡಿಫ್ರೆಂಟ್ ಇಲ್ಲಿ. ಈ ಔಟ್ಫಿಟ್ ಹಾಕ್ಕೊಂಡು ಹೋಗಿದ್ದೆ ನಾನು. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಮಾರ್ನಿಂಗ್ ಈ ಥರ ಕಾಣ್ತಾ ಇತ್ತು, ನೈಟ್ ಆದರೆ ಯಾವ ಥರ ಸೆಟಪ್ಪೇ ಚೇಂಜು. ವಾ, ಮುಂದೆನೇ ಈ ಥರ ಲೈಟಿಂಗ್ಸ್ ಎಲ್ಲ ಪಳ ಅಂತರ ನೋಡಿ, ಒಂಥರ ಫುಲ್ ಖುಷಿಯಾಗೋಯ್ತು ನನಗೆ. ಎಲ್ಲರೂ ಕೂಡ ತುಂಬಾ ಎಂಜಾಯ್ಮೆಂಟ್ ಮಾಡಿದ್ವಿ. ಎಲ್ಲರೂ ಕಾಮಿಡಿ 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 ಕಿಲ್ಲಾಡಿಗಳು ಅಂತೆಲ್ಲ ಸೈಕ್ ಆಗ್ತಾಯಿದ್ರು. ಆಕಾಶದಾಗೆ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ. ಇಲ್ಲಿ ಎಲ್ಲ ನಾವು ಮುಂದೆನೇ ಕೂತ್ಕೊಂಡಿದ್ವಿ. ನಮ್ಮ ಕಂಟೆಸ್ಟೆಂಟ್ ಅನ್ನೋದಕ್ಕಿಂತ ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಮಾಡಿದ್ವಿ. ಫುಲ್ ಒಂಥರ ಮೆಮೊರಿ ಅಂತಲೇ ಹೇಳ್ಬೋದಪ್ಪ. ನಾವಂತರ ಸಂಗೊಳ್ಳಿಗೆ ಹೋಗಿದ್ದು ಫುಲ್ ಖುಷಿ ಆಯಿತು. ಹಳ್ಳಿ ಪವರ್ ಫರೀನ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ಕಾಡು ಸುತ್ತುವ ಹಸಿರಾಣಿಗೆ ಕಮ್ಮ, ಕಾಲು ಇಟ್ಟರೆ ಸುತ್ತ ಕಲ್ಲು ಮುಳ್ಳಮ್ಮ. ನಾನು ಮಾಂತು ಡಾರ್ಲಿಂಗ್ಗೆ ಜಾಸ್ತಿ ಕ್ಯಾಪ್ಚರ್ ಆಗಿದ್ವಿ. ನಾನು ಮಾಂತು ಅಣ್ಣಗೆ ಡಾರ್ಲಿಂಗ್ ಅಂತಲೇ ಕರಿತೀನಿ. ನಾನು ಪಲ್ಲು, ಯಶು, ಅಮೃತ ಎಲ್ಲ ಮುಂದೆನೇ ಕೂತ್ಕೊಂಡಿದ್ವಿ. ಫುಲ್ ಖುಷಿಯಾಗೋಯ್ತು. ಶೆಟ್ರು ಮತ್ತು ನಾನು ಫುಲ್ ಗಿಚ್ಚಿ ಗಿಲಿಗಿಲಿ ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ಈ ಡ್ರೆಸ್ನ ನಾನು ಫಸ್ಟ್ ಎಂಟ್ರಿಗೆ ಹಾಕ್ಕೊಂಡಿದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಟ್ರಿ ಕೊಟ್ವಿ. ಯಾವ ರೀತಿ ಗೊತ್ತಾ, ಟ್ಯಾಕ್ಟ್ರಲ್ಲಿ ಎಂಟ್ರಿ ಕೊಟ್ಟಿದ್ದು ನಾವು. ಅಪ್ಪಪ್ಪ, ನಮ್ಮ ಎಂಟ್ರಿನೇ ಒಳ್ಳೆ ಗಿಚ್ಚಿ ಇತ್ತು ಟ್ಯಾಕ್ಟ್ರಲ್ಲಿ ಕೊಡೋದು. ಇದು ಎಷ್ಟು ಸ್ಕಿಟ್ಟಿಗೆ ರೆಡಿ ಆದ. ಈ ಸ್ಕಿಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ಬಟ್ ನನ್ನ ಎಂಟ್ರಿ ಇದರಲ್ಲಿ ಗಿಚ್ಚಿ ಥರ ಇತ್ತು. ಅಂದರೆ ಹಳ್ಳಿ ಪವರ್ ವಿನ್ನರ್ ರಗಡ್ ರಶ್ಮಿ. ವಾವ್, ನಿನ್ನ ನೋಡಿ ಸುಮ್ಮನೆ ಹಂಗಿರ್ಲಿ. ಎಲ್ಲರೂ ಅವಳು ನೋಡಿ ಯಾರು ಸುಮ್ಮನೆ ಇರಲ್ಲ ಬಿಡಿ. ಯಾಕಂದರೆ ಫುಲ್ ಗಿಚ್ಚಿಯಾಗಿ ಹಿಂದ್ಗಡೆನೂ ಸ್ಟೆಪ್ ಆಗ್ತಾನೆ ಇದ್ರು ಎಲ್ಲರೂ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಗೆ ಈ ಔಟ್ಫಿಟ್ ನೋಡಿ ಸಖತ್ತಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಂದು ನಿರಂಜನ್ ಅವ್ರದ್ದು ಸೇಮ್ ಟು ಸೇಮ್ ಅನಿಸುತ್ತೆ. ಮೆಚ್ಚಿ ಹಾಕಿದ್ದೀವಲ್ವ ನೋಡಿ. ನಮ್ಗೆ ಎಷ್ಟು ರೌಡಿ ಆಗಿಬಿಟ್ಟಿದ್ದಾನೆ, ವಿಲನ್. ಹಾಗೆ ನಾನು ಕೂಡ ಸುಮ್ಮನೆ ಇದ್ದಿಲ್ಲ. ರಗಡ್ ರಶ್ಮಿ ಡ್ಯಾನ್ಸ್ ಮಾಡ್ತಾ ಇದ್ಲು, ನಾನು ಕೂಡ ಮಿಂಚ್ತಾ ಇದ್ದೆ ಈ ಕಡೆ ಹಿಂದ್ಗಡೆ. ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ, ಸಿರಿ ಸಿರಿ ಮಂದಾರ ನನ್ನ ಮುಡಿಯಲ್ಲಿ ಇಡಬಾರ ನೋಡಿ. ಆ ಸಾಂಗಿಗೆ ರಗಡ್ ರಶ್ಮಿ ಅವ್ರು ಡ್ಯಾನ್ಸ್ ಮಾಡಿದ್ದು. ಸೊ ಅದೇ ಸಾಂಗಿಗೆ ನಾನು ಕೂಡ ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದೆ. ನನಗೆ ಬಂದಿರೋ ಸ್ಟೆಪ್ಪಲ್ಲಿ ಹಾಕ್ತಾಯಿದ್ದೆ. ಹಳ್ಳಿ ಪವರ್ ಅವ್ರ ಜೊತೆಗೆ ಬಂದಿದ್ದು ಗ್ರ್ಯಾಂಡ್ ಫಿನಾಲೆಗೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದು ರಗಡ್ ರಶ್ಮಿ ಅವರೇ ವಿನ್ ಆಗಿದ್ದು. ಸಿಕ್ಕಾಪಟ್ಟೆ ಜನಕ್ಕೆ ಖುಷಿ ಕೂಡ ಇದೆ ಅಲ್ವಾ. ಆ ಸಂಗೊಳ್ಳಿಲಿ ಎಷ್ಟು ಕ್ಯಾಕೆ ಬರ್ತಿತ್ತು, ಎಷ್ಟು ವಿಸಲ್ಸ್ ಬರ್ತಿತ್ತು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ ರೆಸ್ಪಾನ್ಸ್ ಅಂತೂ ವಾ ಅಂತಾನೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಎಷ್ಟು ಜನ ಫ್ಯಾನ್ಸ್ ಇದ್ದಾರಪ್ಪ ರಗಡ್ ರಶ್ಮಿ ಅವ್ರಿಗೆ. ವಾ 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 ವಾ. ಎಲ್ಲ ಹಳ್ಳಿ ಪವರ್ ಬೆಡಿಗೀರೆಲ್ಲ ನನ್ನ ಜೊತೆ ಇದ್ದಾರೆ. ಏನು ಪ್ರಾಮಿಸ್ ಮಾಡಿದ್ದೆ 100% ಎಂಟರ್ಟೈನ್ಮೆಂಟ್ ನಮ್ಮ ಕಿಲಾಡಿಗಳಷ್ಟೇ ಅಲ್ಲ, ನಮ್ಮ ಹಳ್ಳಿ ಪವರ್. Hello. Hi guys. I met this cutie today.
ಅವ್ರ ಜೊತೆ ನಗೆಯೋತ್ಸವ ಮುಗಿಸ್ಕೊಂಡು ನಾವು ಬಂದಿದ್ದು ನಮ್ಮೂರಿಗೆ ಗುರು ದಾವಣಗೆರೆಗೆ. ಫುಲ್ ಖುಷಿ ಆಗೋಯ್ತು. 2 ಮಂತ್ ಆದ್ಮೇಲೆ ನಮ್ಮ ದಾವಣಗೆರೆಗೆ ಬರ್ತಾ ಇದ್ದೀನಿ. ಬಂದ್ಬಿಟ್ಟು ಬೇಗ ಫ್ರೆಶ್ ಅಪ್ ಆಗಿ ಬನ್ನಿ ಹೋಟೆಲ್ಗೆ ಹೋಗೋಣ. ಏನೇನು ತಿಂತೀವಿ ನೋಡೋಣ. ಹೌದು, ಹೇಗೆ ಬಂದಿದ್ದೀರಾ? ನಮ್ಮೂರಿಗೆ ಬಂದಿದ್ದೀರಾ? ಸೂಪರ್ ದಾವಣಗೆರೆ ಫ್ರೆಶ್ ದಾವಣಗೆರೆ ಹೆಂಗೆ ಹೆಸರು ಬಂತು? ರಾಜಚಕ್ರ ಅಂತ ಹೇಳ್ತಾರೆ. ದಾವಣಗೆರೆ ಹೆಸರು ಬಂತು ನನಗೆ ಗೊತ್ತಿಲ್ಲ. ದಾರಿಯಲ್ಲಿ ತುಂಬಾ ಗೆರೆ ಇತ್ತಂತೆ, ಅದಕ್ಕೆ ದಾವಣಗೆರೆ ಅಂತ ಹೇಳ್ತಾರೆ. ಕಾಮಿಡಿ ಕಿಲಾಡಿಯ ನಮ್ಮ ಆಮಿಕಾ ಮ್ಯಾಮ್ ಬಂದಿದ್ರು. ಅಲೋ, ನಾವು ದಾವಣಗೆರೆಗೆ ಬಂದು ಇಡ್ಲಿ ವಡೆ ತಿನ್ನಲ್ರಿ. ಬೆಣ್ಣೆ ದೋಸೆ ದಾವಣಗೆರೆಗೆ ಬಂದ್ಬಿಟ್ಟು ಯಾರಾದ್ರೂ ಇಡ್ಲಿ ವಡೆ ತಿಂತಾರಾ? ದಾವಣಗೆರೆಯಲ್ಲಿ ಫೇಮಸ್ ಏನೇಳಿ ಬೆಣ್ಣೆ ದೋಸೆ, ಅದನ್ನೇ ತಿನ್ಬೇಕು. ನಮ್ಮ ಪಲ್ಲು ಬ್ಯಾಂಗ್ಳೂರಿಂದ ದಾವಣಗೆರೆಗೆ ಬೆಣ್ಣೆ ದೋಸೆ ತಿನ್ನಕ್ಕೆ ಬಂದಿದ್ದಾಳೆ. ಒಂದು ಮಸಾಲೆ ದೋಸೆ ಕೊಡಿ. 2 ಚೆನ್ನಾಗಿದೆ, ಬೆಂಗಳೂರಲ್ಲಿ ಚೆನ್ನಾಗಿದೆ. ಯಾವ್ದಾವ್ದು ಎಲ್ಲೆಲ್ಲಿ ಫೇಮಸ್ ಆಗಿರುತ್ತೋ ಅಲ್ಲೆಲ್ಲ ತಿನ್ಬೇಕು, ಅದೇ ಟೇಸ್ಟಿ ಅಲ್ವಾ. ಸೊ ನಾನು ಕೂಡ ದೋಸೆ ಆರ್ಡ್ರ್ ಮಾಡ್ಕೊಂಡೆ. ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿತ್ತು, ಚೆನ್ನಾಗಿತ್ತು. ನಾವು ಬಂದಿದ್ದು ಎಲ್ಲಿ ಗೊತ್ತಾ? ದಾವಣಗೆರೆಯಲ್ಲಿ ಕಾಮತ್ ರೆಸ್ಟೋರೆಂಟಿಗೆ ಬಂದಿದ್ದು. ಫುಲ್ಲು ರೆಸ್ಟೋರೆಂಟ್ ಕೂಡ ಹೈಜಿನಿಕ್ ಆಗಿ ಇತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ತಿನ್ಕೊಂಡು ಹಾಗೆ 1 ಕಪ್ ಕಾಫಿ ಕುಡಿದು ಮತ್ತೆ ಐಸ್ ಕ್ರೀಮ್ ತಿನ್ಕೊಂಡು ಗೆಟ್ ರೆಡಿ. ನಾನು ಬಂದಿದ್ದು ಎಲ್ಲಿ ಗೊತ್ತಾ ನೋಡಿ? ಅದು ನಮ್ಮೂರು ಗುರು. ನಮ್ಮೂರನ್ನ ನಮ್ಮ ಸರ್ರಿಗೆಲ್ಲ ತೋರಿಸ್ತಾ ಇದ್ದೀನಿ. ನಮ್ಮ ಸರ್ರು ಇಳ್ಕೊಂತೀಯಾ ಅಂತ ಹೇಳ್ಬಿಟ್ರು. ಇಲ್ಲಪ್ಪ ನಾನು ಇಳ್ಕೊತೀನಿ, ಬಟ್ ಅದನ್ನು ತೋರಿಸ್ತಾ ಇದ್ದೆ ನನ್ನ ಖುಷಿಗೋಸ್ಕರ. ಹಾಗೆ ನೋಡಿ ನಾವು ಎಲ್ಲಿಗೆ ಬಂದಿದ್ದು ಅಂದರೆ ದುರ್ಗಕ್ಕೆ ಬಂದ್ವಿ, ಚಿತ್ರದುರ್ಗಕ್ಕೆ. ಅಲ್ಲಿಂದ ಸ್ವಲ್ಪ ವಾಶ್ರೂಮಿಗೆ ಅಂತ ಹೇಳ್ಕೊಂಡಿದ್ದು. ನೋಡಿ ದೊಡ್ಡ ಬಾವಿ ಇದೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಮೃತ ಅವರು, ನಮ್ಮ ಅಕ್ಕ ಅವರು ಸೇರಿಕೊಂಡು. ಬಾವಿನ ಆವಾಗ ಹಂಗೆ ಕಟ್ಟಿದ್ರು, ಹಿಂಗೆ ಕಟ್ಟಿದ್ರು, ಹಾಗೆ ಹೀಗೆ ಅಂತೇಳಿ ಓಡ್ಬಿಡ್ತಾ ಇದ್ದಾರೆ. ಇವ್ರದ್ದು ಓಲ್ನೆಲ್ಲ ಕೇಳಕ್ಕೆ ನಾನು ರೆಡಿ ಇಲ್ಲ. ಕೊಡ್ರೆ ಫೋನ್ ಅಂತಂದರೆ ಅವಳೇ ಕಸ್ಕೊಂಡು ವ್ಲಾಗ್ ಮಾಡ್ತಾ ಇದ್ದಾಳೆ. ಹಾಯ್ ಫ್ರೆಂಡ್ಸ್, ಫೈನಲ್ ಈಗ ಚಿತ್ರದುರ್ಗಕ್ಕೆ ಬಂದ್ವಿ. ಇಲ್ಲಿಂದ ಡೈರೆಕ್ಟಾಗಿ ಮುಗಿಸ್ಕೊಂಡ್ರೆ ನಾವು ಬ್ಯಾಂಗ್ಳೂರಿಗೆ ಹೋಗಿ, ಬ್ಯಾಂಗ್ಳೂರಲ್ಲಿ ಸ್ಟುಡಿಯೋಗೆ ಹೋಗಿ ಅಲ್ಲಿ ಊಟ ಗೀಟ ಮುಗಿಸ್ಕೊಂಡು, ನಮ್ಮ ಪಲ್ಲು ಅಂತೂ ಈ ಥರ ಡಾಗ್ ಸಿಕ್ಕರು ಫುಲ್ ಎಂಜಾಯ್ ಮಾಡಿಬಿಡ್ತಾಳೆ. ಯಾಕಂದ್ರೆ ಮೊದಲೇ ವೆಟನರಿ ಡಾಕ್ಟರ್ ಅಲ್ವಾ. ಫುಲ್ ಖುಷಿ ಅವಳಿಗೆ ಪ್ರಾಣಿ ಪಕ್ಷಿ ಅಂದರೆ. ನನಗೆ ಭಯಪ್ಪ ಎಲ್ಲಿ ಕಚ್ಚಿಬಿಡುತ್ತೆ ಏನೋ ಅಂತ. ಇಲ್ಲಿಂದ ಮುಗಿಸ್ಕೊಂಡು ಸೀದಾ ಹೋಗಿದ್ದು ನಮ್ಮ ರೂಮ್ಸ್ಗೆಲ್ಲ ಹೋದ್ವಿ. ಫುಲ್ ಇವತ್ತು ನಮಗೆ ರೆಸ್ಟ್. ಆ್ಯಂಡ್ ನಾಳೆಯಿಂದ ನಾವು ರಿಹರ್ಸಲ್ ಸ್ಟಾರ್ಟ್ ಮಾಡಬೇಕು, ಆ್ಯಂಡ್ ಶೂಟ್ ಸ್ಟಾರ್ಟ್ ಮಾಡಬೇಕು, ಎಲ್ಲ ಮಾಡಬೇಕು. ಇಷ್ಟೊತ್ತನ ನಾನು ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಬಾಯ್.